ಗುಂಡ್ಲುಪೇಟೆ ರಿಜಿಸ್ಟ್ರೇಷನು 4 ಎಕರೆ ಬರುತ್ತೆ. ಬೋರ್ ಇದೆ ಮತ್ತು ಫೆನ್ಸ್ ಇದೆ. ಆಮೇಲೆ ಸೆಕ್ಯೂರ್ ಜಾಗ, ಯಾಕಂದರೆ ನೋಡಿ ವಿಲೇಜ್ಗೆ ಅಟ್ಯಾಚು. ನೋಡಿ ವಿಲೇಜ್ ಕಾಣಿಸ್ತಾ, ವಿಲೇಜ್ಗೆ ಅಟ್ಯಾಚು ಅದು ಕಾಣಿಸ್ತಾ ಇದೆಯಲ್ಲ, ಅದೇ ತಾರ್ ರೋಡಿಂದ ಈ ಜಾಗ 4 ಎಕರೆ. ಎಕರೆಗೆ 25 ಲಕ್ಷ. ಬೋರ್ ಇದೆ, ಸ್ವಂತ ಟೀಸನ್ನು ಮುಡುಗಿಸ್ಕೊಡ್ತಾರೆ. ಬೋರ್ ಅವೈಲಬಲ್ ಇದೆ. ಒಳ್ಳೆ ಲೊಕೇಶನ್ನು, ವಿಲೇಜ್ಗೆ ಅಟ್ಯಾಚು. ನೋಡಿ ವಿಲೇಜು, ಈ ಥರ ಪ್ರಾಪರ್ಟಿ ವಿಲೇಜ್ಗೆ ಅಟ್ಯಾಚ್ ಅಂತ ಜಾಗ ಸಿಗೋಲ್ಲ. ಆಮೇಲೆ ಈ 25 ಲಕ್ಷಕ್ಕೆ ಆಗುತ್ತೆ ಎಕರೆಗೆ. ವಿಲೇಜ್ ಅಟ್ಯಾಚು. 20 ಕಿಲೋಮೀಟ್ರು ಗುಂಡ್ಲುಪೇಟೆ, 80 ಕಿಲೋಮೀಟ್ರು ಮೈಸೂರು, 200 ಕಿಲೋಮೀಟ್ರು ಬೆಂಗಳೂರು. ಒಂದೊಳ್ಳೆ ಚಾನ್ಸಲ್ಲಿದೆ ನೋಡಿ. 25 ಲಕ್ಷ ಹೇಳ್ತಿದ್ದಾರೆ, ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ. ಕೆಂಪು ಭೂಮಿ ಈ ಥರ ಇದೆ. ಭೂಮಿ ಫುಲ್ ರೆಡ್ ಸಾಯಿಲು. ವಿಲೇಜ್ಗೆ ಅಟ್ಯಾಚು. ಇಲ್ಲೇ ಮನೆ ಕಟ್ಬೋದು, ಯಾಕಂದರೆ ವಿಲೇಜ್ ನೋಡಿ ಅದು ಕಾಣಿಸ್ತಾ, ವಿಲೇಜ್ಗೆ ಅಟ್ಯಾಚು. ಆಮೇಲೆ ಲಿಂಗಾಯತರ ಪ್ರಾಪರ್ಟಿ, ಲಿಂಗಾಯತರು ಇರೋಂಥ ಜಾಗ ನೋಡಿ ಸರ್. ರೆಡ್ ಸಾಯಿಲು, ಕೆಂಪು ಮಣ್ಣು. 25 ಲಕ್ಷಕ್ಕೆ ಆಗುತ್ತೆ ನೋಡಿ. ಒಂದೊಳ್ಳೆ ಬ್ಯೂಟಿಫುಲ್ ಲೊಕೇಶನ್. ಇದೆಲ್ಲ ಬೆಟ್ಟ ಗುಡ್ಡಗಳು ನೋಡಿ. ಒಂದೊಳ್ಳೆ ಚಾನ್ಸಲ್ಲಿರೋಂಥ ಲ್ಯಾಂಡು. ಡಿಸ್ಟೆನ್ಸ್ ಎಲ್ಲ ಹೇಳಿದ್ದೀನಿ. 20 ಕಿಲೋಮೀಟ್ರ್ ಗುಂಡ್ಲುಪೇಟೆ, ಮೈಸೂರು 80, ಬೆಂಗಳೂರು 200. ಕೆಂಪು ಮಣ್ಣು, ಬೋರು, ಫೆನ್ಸ್ ಎಲ್ಲ ಇದೆ. ಫೆನ್ಸಿಂಗ್ ಆಗಿದೆ. ಸಾಯಿಲೋ ಥರ ಬರುತ್ತೆ ಪಕ್ಕದ್ದು. ಒಳ್ಳೆ ಲೊಕೇಶನಲ್ಲೈತೆ. ಇದೇ ರೋಡಿಂದ ಒಂದು 100 ಮೀಟ್ರು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ತಾರ್ ರೋಡು. ಒಂದು 15-20 ಅಡಿ ರೋಡು. ವಂಶಿ ರಿಯಲ್ ಎಸ್ಟೇಟ್ ಇದು ನೋಡಿ. ಇದೇ ರೋಡು, ತಾರ್ ರೋಡಿಂದನೇ ಫೆನ್ಸಿಂಗ್ ಹಾಕ್ಸಿದ್ದಾರೆ. ವಿಲೇಜ್ಗೆ ಅಟ್ಯಾಚು. ಒಂದು 100 ಮೀಟ್ರ್ ಅಷ್ಟೇ ತಾರ್ ರೋಡು ನೋಡಿ ಸರ್. ಈ ರೋಡ್ಗೆ ಒಂದು 100 ಮೀಟ್ರ್ ಅಷ್ಟೇ. ಪಕ್ಕದಲ್ಲಿ ಸ್ಕೂಲು ಮತ್ತು ಹಾಸ್ಪಿಟ್ಲು ಎಲ್ಲ ಇದೆ. ಈ ತಾರ್ ರೋಡಿಂದ ಒಂದು 100 ಮೀಟ್ರ್ ಸರ್ ಜಾಗಕ್ಕೆ.